ನಮಸ್ತೆ ಕರುನಾಡು, ವೆಲ್ಕಮ್ ಟು ನ್ಯೂ ಲಾಗ್. ಸೊ ಇವತ್ತಿನ ವಿಚಾರ ಏನಪ್ಪ ಅಂದರೆ, ಇವತ್ತು ಭಾನುವಾರ. ಯೂಶ್ವಲಿ ಶ್ರಾವಣ ಮಾಸದಲ್ಲಿ ನನ್ನ ಮಗ ಏನು ಹೇಳ್ತಾನೆ ಅಂತ ಹೇಳಿ ಮಾತಾಡಿ ನೀವೇ. ಸೊ ಈಗ ಟಾಪಿಕ್ಕು ಬರೋಣ. ಸೊ ಯೂಶ್ವಲಿ ಶ್ರಾವಣ ಮಾಸದಲ್ಲಿ ನಾನ್ ವೆಜ್ ತಿನ್ನಲ್ಲ. ನಾನ್ ವೆಜ್ ಏನಕ್ಕೆ ತಿನ್ನಲ್ಲ ಅಂದರೆ ಎರಡು ಮೇಯ್ನ್ ರೀಸನ್ ಇದೆ. ಅದು ಮೇ ಬಿ ಸ್ವಲ್ಪ ಜನಕ್ಕೆ ಗೊತ್ತಿರ್ಬೋದು, ಗೊತ್ತಿಲ್ಲದೇ ಇರ್ಬೋದು. ಗೊತ್ತಿರೋದು ಕಮೆಂಟ್ ಮಾಡಿ, ಗೊತ್ತಿಲ್ಲದಿರೋರಿಗೆ ನಾನು ಸೇರಿ ಇವತ್ತು ಹೇಳ್ತಾ ಹೋಗ್ತೀನಿ. ಸೊ ಮೊದಲನೇದಾಗಿ ಶ್ರಾವಣ ಮಾಸದಲ್ಲಿ ಮಳೆ ಜಾಸ್ತಿ ಇರುತ್ತೆ. ಮಳೆ ಜಾಸ್ತಿ ಇದ್ದಾಗ ಬಿಸಿಲು ಕಮ್ಮಿ ಆಬ್ವಿಯಸ್ಲಿ ಇದ್ದೇ ಇರುತ್ತೆ. ಸೊ ಈ ಟೈಮಲ್ಲಿ ನಾವು ನಾನ್ ವೆಜ್ ತಿಂದರೆ ಅದು ಡೈಜೆಷನ್ ಆಗಲ್ಲ ಈಸಿಯಾಗಿ. ಅದಕ್ಕೆ ನಾನ್ ವೆಜ್ನ ತಿನ್ನಬಾರ್ದು ಅಂತ ಈ ರೀತಿ ಮಾಡಿರೋದು. ಅದು ಬಿಟ್ಟರೆ ಇನ್ನೊಂದು ಕಾರಣ ಏನು ಅಂದರೆ, ಮಳೆಗಾಲದಲ್ಲಿ ಒಂದಷ್ಟು ಹುಳಗಳು ಉತ್ಪತ್ತಿ ಆಗುತ್ತೆ ಮಳೆ ನೀರಿಗೆ. ಸೊ ಅದನ್ನು ಕೋಳಿ, ಮೇಕೆ ಎಲ್ಲ ತಿನ್ನುತ್ತೆ. ಹೇಗೆ ನಾವು ಅದನ್ನು ತಿಂದರೆ ಸೊ ನಮ್ಮ ಹೆಲ್ತಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಶ್ರಾವಣ ಮಾಸದಲ್ಲಿ ನಾನ್ ವೆಜ್ನ ತಿನ್ನಬೇಡಿ ಅಂತ ನಮ್ಮ ಹಿರಿಯರು ಮಾಡಿದ್ದಾರೆ. ಸೊ ಇದು ನನಗೆ ಗೊತ್ತಿರೋದು. ಇದು ಬಿಟ್ಟು ಬೇರೆ ಏನಾದರೂ ನಿಮ್ಗೆ ಗೊತ್ತಿದೆ ಪ್ಲೀಸ್ ಕಮೆಂಟ್ ಮಾಡಿ. ಸ್ವಲ್ಪ ಜನಕ್ಕೆ ಯೂಸ್ ಆದರೂ ಆಗುತ್ತೆ. ಸೊ ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಸಿಗೋಣ, ಹೊಸ ವ್ಲಾಗ್ ಜೊತೆ, ಹೊಸ ಕಂಟೆಂಟ್ ಜೊತೆ. ಅಲ್ಲಿವರೆಗೂ ನಿಮ್ಗೆ ಏನಾದರೂ ಈ ಕಂಟೆಂಟ್ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನು ಸಪೋರ್ಟ್ ಮಾಡಿ. ಧನ್ಯವಾದ. ಬಾಯ್.